ರಾಜ್ಕುಮಾರ್ ಅವರ ಹಾಡು ಅಥವಾ ಸಂಭಾಷಣೆಯೊಂದನ್ನು ನೀವು ಅನುಭವಿಸಿದ ಒಂದು ವೈಯಕ್ತಿಕ ಕಥೆಯನ್ನು ಹಂಚಿಕೊಂಡು ಇದು ನಿಮ್ಮ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಿತು ಅಥವಾ ರೂಪುಗೊಳಿಸಿತು ಎಂದು ವಿವರಿಸಿರಿ. ಧನ್ಯವಾದ ನಂದೀಶ್. ಸೊ ಬಹಳ ಒಳ್ಳೆ ಟಾಪಿಕ್ ಕೊಟ್ರಿ ನನ್ಗೆ. ರಾಜ್ಕುಮಾರ್ ಅವರ ನೂರಾರು ಹಾಡುಗಳಿದೆ ನನ್ನ ಇನ್ಸ್ಪೈರ್ ಮಾಡಿರೋದು. ಅದೇ ರೀತಿ ನೂರಾರು ಸಂಭಾಷಣೆಗಳಿದೆ. ಅದರಲ್ಲಿ ಮುಖ್ಯವಾದದ್ದು ನನಗೆ ನನ್ನ ಲೈಫಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಆ ತರ ನನಗೆ ಪ್ರೇರಣೆ ಕೊಟ್ಟಿದ್ ಯಾವ್ದಪ್ಪ ಅಂತಂದ್ರೆ ಆಕಸ್ಮಿಕ ಚಿತ್ರದ ಬಾಡುವಂತ ಹೂವೆ ಬಾಡುವಾಸೆ ಏಕೆ ಆ ಒಂದು ಹಾಡು. ಅದು ಯಾಕೆ ನನ್ನ ಲೈಫಲ್ಲಿ ಬಹಳ ಮುಖ್ಯ ಅಂತಂದ್ರೆ, ನಾನು ಆ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಇದ್ದೆ. ಇಂಜಿನಿಯರಿಂಗ್ ಅಲ್ಲಿ ನಾನು ಅಷ್ಟು ಪಠ್ಯದ ವಿಷಯಗಳಿಗಿಂತ ಪಠ್ಯೇತರ ವಿಷಯಗಳ ಕಡೆನೆ ಗಮನ ಜಾಸ್ತಿ ಆಗಿ ಅಷ್ಟು ಗಮನ ಕೊಟ್ಟಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಂದು 1 ವರ್ಷ ಹೋಗಿತ್ತು. ಆ ಸಂದರ್ಭದಲ್ಲಿ ಒಂಥರ ಸಖತ್ ಡಿಪ್ರೆಸಿಂಗ್ ಒಂದು ಎನ್ವೈರನ್ಮೆಂಟ್ ಇತ್ತು. ಏನಾಗುತ್ತೆ ಅಂತಂದ್ರೆ, ಈಗ ನಮ್ಮ ಉಮಾನಾಥ್ ಸರ್ ಅವ್ರ ಕೀ ನೋಟ್ ಸ್ಪೀಚ್ ಅಲ್ಲಿ ಹೇಳಿದ್ರು ಏನಂದ್ರೆ ಮಾರ್ಕ್ಸ್ ನ ಸಕ್ಸಸ್ ಮಾಡ್ಬಿಟ್ಟಿರ್ತಾರೆ ಅಂತ. ಸೇಮ್ ಅದೇನೆ ಪ್ರಾಬ್ಲಮ್ ಆಗಿದ್ದಲ್ಲಿ. ನೀವು ಮಾರ್ಕ್ಸ್ ಇಲ್ಲ ಅಂತಂದ್ರೆ ಏನಂತಂದ್ರೆ ಸಮಾಜ ನಮ್ಮನ್ನ ನೋಡೋ ರೀತಿನೇ ಚೇಂಜ್ ಆಗ್ಬಿಡ್ತದೆ. ಅದು ಏನಂತಂದ್ರೆ ನಮ್ಗೆ ಮೆಂಟಲಿ ಇಂಪ್ಯಾಕ್ಟ್ ಆಗ್ತಾ ಇರ್ತದೆ. ಸೊ ಆ ಸಂದರ್ಭದಲ್ಲಿ ನಾನು ಅದಕ್ಕೆ ಮೊದ್ಲೇ ನಾನು ಈ ಹಾಡನ್ನ ಕೇಳಿದ್ದೆ. ಬಟ್ ಆ ಸಂದರ್ಭದಲ್ಲಿ ಈ ಹಾಡನ್ನ ಕೇಳಿದಾಗ ಈ ಹಾಡು ಬೇರೆ ತರನೇ ನನ್ಗೆ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು. ಅದರಲ್ಲಿ ಒಂದಷ್ಟು ಒಳ್ಳೆ ಸಾಲ್ಗಳಿದೆ. ಏನಪ್ಪಾ ಅಂತಂದ್ರೆ, ಬಾಳ ಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಅಂತ. ಅದು ಕರೆಕ್ಟ್ ಆಗಿ ನನ್ನ ಲೈಫ್ಗೆ ಆ ಸಂದರ್ಭದಲ್ಲಿ ನಾನು ಇದ್ದಂತ ಸಿಚುವೇಶನ್ಗೆ ಕನೆಕ್ಟ್ ಆಯ್ತದು. ಸೊ ಅದ್ರ ಜೊತೆಗೆ ಇನ್ನೂ ಒಂದ್ ಸಾಲಿದೆ. ಏನಪ್ಪಾ ಅಂದ್ರೆ, ಇಲ್ಲಿ ಈಸಬೇಕು ಇದು ಜಯಿಸಬೇಕು ಅಂತ. ಸೊ ಇವೆರಡು ಸಾಲ್ಗಳು ನನಗೆ ತುಂಬಾ ಪ್ರೇರಣೆ ಕೊಟ್ಟಿದೆ. ಮತ್ತೆ ಏನಂತಂದ್ರೆ, ನನ್ನಲ್ಲಿ ಹೋಪ್, ಪುನಃ ಒಂದು ನಂಬಿಕೆ, ನನ್ ಮೇಲೆ ನನ್ನ ನಂಬಿಕೆ ಬರೋ ತರ ಮಾಡಿ ಒಂದು ಅಕಾಡೆಮಿಕಲ್ಲಿ ಅಲ್ಲಿಂದ ಇಂಜಿನಿಯರಿಂಗ್ ಅಲ್ಲಿ ಏನ್ ನಾನು 1 ವರ್ಷ ಹೋಗಿತ್ತು, ಅಲ್ಲಿಂದ ನಾನು PhD ವರೆಗೆ ಜರ್ನಿ ಮಾಡೋದಕ್ಕೆ ನನ್ನ ಪುಷ್ ಮಾಡಿದೆ. ಸೊ ಈ ರೀತಿ ಆ ಹಾಡು ನನ್ನ ಲೈಫಲ್ಲಿ ಒಂದು ಪ್ರೇರಣೆ ಕೊಟ್ಟು ನನ್ನ ಒಂದು ಲೈಫ್ನ ಒಂದು ಬೆಟರ್ ವೇಲಿ ತಿರುಗೋದಕ್ಕೆ ಟರ್ನಿಂಗ್ ಪಾಯಿಂಟ್ ಆಗಿ ಕೆಲಸ ಮಾಡಿದೆ ಅಂತ ಹೇಳ್ತಾ ನಿಮ್ಗೆ ವೇದಿಕೆನ ವಾಪಸ್ ಕೊಡ್ತಾ ಇದ್ದೀನಿ ನಂದೀಶ್ ಅವ್ರೆ.